ಮಾಡ್ತಕ್ಕಂತ ಪ್ರಯತ್ನಗಳು ನಡೀತಾ ಇರತಕ್ಕಂಥದ್ದು. ನೇರವಾಗಿ ಕಲ್ಲುಗಳನ್ನ ಎಸೆಯೋದ್ರ ಮೂಲಕ ಯುದ್ಧದ ರೀತಿಯಲ್ಲಿ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಸಣ್ಣ ಬ್ಯಾನರ್ನ ವಿಚಾರವಾಗಿ ಇಷ್ಟರ ಮಟ್ಟಿಗೆ ಒಂದು ಗಲಾಟೆ ಆಗ್ತಾ ಇರತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಕಲ್ಲುಗಳನ್ನೆಲ್ಲ ಕೂಡ ಎತ್ತಿದ್ದಾರೆ. ಈ ಎಲ್ಲ ಕಲ್ಲುಗಳು, ಈ ಕಲ್ಲುಗಳು ಏನು ನೋಡ್ತಿದ್ರ, ಈ ಕಲ್ಲುಗಳು ಕೂಡ ಆ ಭಾಗದಿಂದ ಈ ಕಡೆಗೆ ಬಂದಿರತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ರೀತಿಯಾದ ಕಲ್ಲುಗಳನ್ನ ಎಸ್ತಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಆ ಕಡೆಗೆ ಕಲ್ಲುಗಳನ್ನ ಎಸ್ತಿದ್ದಾರೆ. ಶ್ರೀರಾಮುಲು ಅವರು ಏನು ಆ ದೃಶ್ಯದಲ್ಲಿ ಕಾಣಿಸುತ್ತೆ ಮನೆ, ಆ ಮನೆಯಲ್ಲಿ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಶ್ರೀರಾಮುಲು ಅವರು ಇದ್ದಾರೆ. ಒಳಗಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಆ ಭಾಗದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಯಾವ ರೀತಿ ಅಂದ್ರೆ ಅಲ್ಲಿನ ಸನ್ನಿವೇಶ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ನಾರಾ ಭರತ್ ರೆಡ್ಡಿ ಅವರು ಆ ಭಾಗದಲ್ಲಿದ್ದಾರೆ. ಅಲ್ಲಿ ಪೊಲೀಸರು ಅವರಿಗೆ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಯಾಕಾಗಿ ಅಂದ್ರೆ ಇಲ್ಲಿಂದ ನೇರವಾಗಿ ಕಲ್ಲುಗಳು ಹೋಗ್ತವೆ. ಈ ರಸ್ತೆಯಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಲ್ಲುಗಳನ್ನು ಎಸೆದಿದ್ದಾರೆ ಅಂತ. ನಾನು ಕಲ್ಲುಗಳನ್ನ ತೋರಿಸೋದಕ್ಕೆ ನಮ್ಮ ಕ್ಯಾಮರಾಮನ್ ಸಿದ್ದುಗೆ ಹೇಳ್ತೀನಿ. ನೋಡಬಹುದು ಕಲ್ಲುಗಳನ್ನ ನೇರವಾಗಿ ಎಸೆದಿರ್ತಕ್ಕಂತ ದೃಶ್ಯಾವಳಿಗಳು. ಎಷ್ಟರ ಮಟ್ಟಿಗೆ ಒಂದು ಡಾಂಬರ್ ರಸ್ತೆಯ ಮೇಲೆ ಕಲ್ಲುಗಳು ಬಿದ್ದಿವೆ ಅನ್ನೋದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಕಲ್ಲಿನ ಮಳೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಬಿಜೆಪಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮಾತ್ರವಲ್ಲ, ಪೊಲೀಸರಿಗೂ ಕೂಡ ಕಲ್ಲಿನ ಏಟುಗಳು ಬಿದ್ದಿರತಕ್ಕಂತ ಹಿನ್ನೆಲೆಯಲ್ಲಿ ನಿಜಕ್ಕೂ ಹಲವರಿಗೆ ಗಾಯ ಆಗಿದೆ. ಕೆಲವರನ್ನ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಿದ್ದಾರೆ. ನೋಡ್ರಿ, ಸಾಗರೋಪಾದಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಭಾಗದಲ್ಲಿದ್ದಾರೆ. ಎಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಗೆ ನುಗ್ಗಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಪೊಲೀಸರು ನಮ್ಗೆ ಆ ಕಡೆ ಹೋಗೋದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿದೆ ಸನ್ನಿವೇಶ ಅಂದ್ರೆ, ಒಂದು ಕಲ್ಲು ಈ ಕಡೆಯಿಂದ ಬಂದ್ರೆ 10 ಕಲ್ಲು ಆ ಕಡೆಯಿಂದ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಪೊಲೀಸರು ಶ್ರೀರಾಮುಲು ಅವರ ಮನೆಗೂ ಕೂಡ, ಮನೆ ಅನ್ನೋದಕ್ಕಿಂತ ಈ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಸೇರಿದ್ದಾರೆ. ಪೊಲೀಸರಿಗೂ ಹಲವರಿಗೂ ಕೂಡ ಗಾಯ ಆಗಿರ್ತಕ್ಕಂಥ, ಪೊಲೀಸರ ಮೇಲೂ ಕೂಡ ಕಲ್ಲಿನ ತೂರಾಟ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನ ನಾವು ಈಗಾಗಲೇ ತೋರಿಸಿದ್ದೀವಿ. ಎರಡೂ ಕಡೆ ಒಂದು ರೀತಿ ಇಂಡಿಯಾ ಪಾಕಿಸ್ತಾನದ ಯುದ್ಧ ಯಾವ ರೀತಿ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಸನ್ನಿವೇಶ ನಿರ್ಮಾಣವಾಗಿದೆ. ಒಂದು ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಮತ್ತೊಂದು ಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು. ಆ ಭಾಗದಲ್ಲಿ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು, ಸ್ವತಃ ನಾರಾ ಭರತ್ ರೆಡ್ಡಿ ಅವರು ಆ ಭಾಗದಲ್ಲಿ ನಿಂತಿದ್ದಾರೆ. ಪೊಲೀಸರ ಜೊತೆ ಮಾತನಾಡ್ತಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅವರು ಯಾಕೆ ಹೊಡೆದ್ರು, ನಾವು ಬ್ಯಾನರ್ ಹಾಕಿದ್ವಿ, ಆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದು ಯಾಕೆ ಅನ್ನುವ ಪ್ರಶ್ನೆಯನ್ನ ಅವರು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇವರು ಒಂದು ಕಲ್ಲು ಎಸೆದರೆ ಅವರು 10 ಕಲ್ಲುಗಳನ್ನ ಎಸೆಯೋದಕ್ಕೆ ರೆಡಿಯಾಗಿದ್ದಾರೆ. ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಸಾಕಷ್ಟು ಬಿಗುವಿನ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ. ನಿಜಕ್ಕೂ ಇದು ಒಂದು ರೀತಿ ಭಯದ ವಾತಾವರಣ. ನೋಡಬಹುದು ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕ್ರೌಡ್ ಎರಪ್ಟ್ ಆಗ್ತಿದೆ ಅಂದ್ರೆ, ನಮಗೆ ಕತ್ತಲೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ವಿಜುವಲ್ ಅನ್ನ ಸ್ಪಷ್ಟವಾಗಿ ತೋರಿಸೋದಕ್ಕೆ ಆಗಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಇದಷ್ಟು ನೋಡಬಹುದು. ಸ್ಥಳಕ್ಕೆ ಈಗ ಸ್ವತಃ ಎಸ್ಪಿ ಅವರು ಸ್ಥಳಕ್ಕೆ ಬೇರೆ ಬೇರೆ ನಾಯಕರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಎಸ್ಪಿ ಅವರು ಕೂಡ ಬಂದು ಹೋಗಿದ್ರು ಆಗಲೇ ಆ ಭಾಗದಲ್ಲಿ. ಈಗ ಈ ದೃಶ್ಯದಲ್ಲಿ ನೋಡಬಹುದು ಕಾಂಗ್ರೆಸ್ ಕಡೆಯಿಂದ ಒಂದಷ್ಟು ನಾಯಕರು ಭರತ್ ರೆಡ್ಡಿ ಅವರ ಸಪೋರ್ಟಿಗೆ ಬಂದಿದ್ದಾರೆ. ನಿಜಕ್ಕೂ ಯಾವ ರೀತಿಯಾಗಿದೆ ಸನ್ನಿವೇಶ ಅಂದ್ರೆ, ನಿಜಕ್ಕೂ ಭಯವನ್ನ ಹುಟ್ಟಿಸ್ತಕ್ಕಂಥ ಸನ್ನಿವೇಶ ಇದೆ. ನಾವು ಸಿನಿಮಾದಲ್ಲಿ ಈ ರೀತಿಯಾದ ಘಟನೆಗಳನ್ನ ನೋಡಿದ್ವಿ, ಆದ್ರೆ ಈಗ ನೇರವಾಗಿ ಕಲ್ಲುಗಳ ಸುರಿಮಳೆ ಆಗ್ತಕ್ಕಂಥ ಒಂದು ಘಟನೆ ಇದೆ. ನೋಡಬಹುದು ಆ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿದೆ ಅಂದ್ರೆ, ನಿಜಕ್ಕೂ ಭಯದ ಒಂದು ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಬಹುದು ಸಂಪೂರ್ಣವಾಗಿ ಸಿನಿಮೀಯ ರೀತಿಯಲ್ಲಿ ಗಲಾಟೆಗಳು ಆಗ್ತಾ ಇರತಕ್ಕಂಥದ್ದು. ಬಳ್ಳಾರಿ ಇತಿಹಾಸದಲ್ಲಿ ಯಾವ ರೀತಿಯಾಗಿ ಭರತ್ ರೆಡ್ಡಿ ಅವರನ್ನ ಕಳಿಸ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇರತಕ್ಕಂಥದ್ದು. ಭರತ್ ರೆಡ್ಡಿ ಅವರು ಹೋದರೆ ಅಂದ್ರೆ ಅವರ ಕಾರ್ಯಕರ್ತರಿಗೆ ಪೆಟ್ಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಪ್ರಶ್ನೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಈ ದೃಶ್ಯದಲ್ಲಿ ನೋಡಬಹುದು ಅವ್ರನ್ನ ಕಳಿಸ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ, ಆದ್ರೂ ಅವರು ಹೋಗ್ತಾ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ಒಂದು ಕಲ್ಲು ಬಿದ್ದರೂ ನಾನು ಸುಮ್ಮನೆ ಇರಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನೋಡಬಹುದು ನೇರವಾದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಬಹುದು ವಾಗ್ವಾದಗಳು ಆಗ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಬೇಸರ ಅನ್ಸುತ್ತೆ. ನಿಜಕ್ಕೂ ಈ ಒಂದು ಘಟನೆಗಳನ್ನ ನೋಡೋಕೆ ಸಿನಿಮೀಯ ರೀತಿಯಲ್ಲಿ ಗಲಾಟೆಗಳನ್ನು ನಾವು ಸಿನಿಮಾದಲ್ಲಿ ಮಾತ್ರ ನೋಡಿದ್ವಿ. ಬಳ್ಳಾರಿ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆಗಳನ್ನ ನಾವು ನೋಡಿರಲಿಲ್ಲ. ನೋಡಬಹುದು ಯಾವ ರೀತಿಯಾಗಿ ಇದೆ ಸನ್ನಿವೇಶ ಅಂದ್ರೆ, ನೋಡಬಹುದು ಈಗ ಭರತ್ ರೆಡ್ಡಿ ಅವರನ್ನ ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ ನಾನು. ನೋಡಬಹುದು
ಕರ್ಕೊಂಡು ಹೋಗ್ಬಿಡ್ತೀವಿ ನೋಡ್ಬೋದು. ಭರತ್ ರೆಡ್ಡಿ ಅವರು ಮಾತನಾಡ್ಸೋ ಪ್ರಯತ್ನವನ್ನು ಮಾಡ್ತೀವಿ. ಸರ್ ಒಂದು ನಿಮಿಷ. ಸರ್ ಗುಂಡು ಬಿದ್ದ ನೀರಲ್ಲಿ ದೃಶ್ಯಗಳಲ್ಲಿ ಹೌದು ಸರ್ ನೋಡ್ರಿ, ಇದರಲ್ಲಿ ದ್ವೇಷ ರಾಜಕಾರಣ ಇಲ್ಲ. ನಾವು ಅದ್ದೂರಿಯಾಗಿ ವಾಲ್ಮೀಕಿ ಪುತ್ಥಳಿಯನ್ನು ಬಳ್ಳಾರಿಯಲ್ಲಿ ಅನಾವರಣ ಮಾಡ್ಕೋಬೇಕಂತೇಳಿ ಬಹಳ ಕಷ್ಟ ಬಿದ್ದು ಸಾವಿರಾರು ಜನ ಸೇರಿಸ್ಕೊಂಡು ನಾವು ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಆದ್ರೆ ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವ್ರ ಹೆಸರನ್ನೇ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದಾರೋ ಏನೋ ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಇವತ್ತು ಏನ್ ಈ ಸ್ಥಾನಕ್ಕೆ ಬಂದಿದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಏನೋ ಒಂದು ಚಿಲ್ರೆ ಕೆಲಸ, ಈ ಏನು ಚಿಲ್ರೆ ಬುದ್ಧಿ ಯಾಕೆ ಕೊಟ್ಟಿದಾರೋ, ವಯಸ್ಸು 65 ಬರ್ತಿದೆ, ನಮಗೆ 33-34 ಅಷ್ಟೇ, 33-34 ನಮ್ ವಯಸ್ಸು, 65 ವಯಸ್ಸು ಇಟ್ಕೊಂಡು ಆ ಚಿಲ್ರೆ ಬುದ್ಧಿಗೆ ಹೆಂಗ್ ಕೈ ಹಾಕಿದಾನೋ ನನಗೆ ಗೊತ್ತಿದೆ. ನಮ್ಮ ಕರ್ನಾಟಕವನ್ನು ಆಂಧ್ರ ಪ್ರದೇಶಕ್ಕೆ ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ. ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾರದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜಿಯವ್ರ ಮೇಲೆ ಇಷ್ಟೇ ಅಭಿಮಾನ ಇರುತ್ತದ್ದು, ಇಷ್ಟಕ್ಕಂದ್ರೆ ಜಾಸ್ತಿ ಅಭಿಮಾನ ಇವನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅವನ್ಕಂದ್ರೆ 30 ವರ್ಷ 35 ವರ್ಷ ಚಿಕ್ಕ ಹುಡುಗನಾದ್ರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು. ಇವತ್ತು ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನು ನಮ್ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಹೌದು, ಈಗ ಬುಲೆಟ್ ಬಿದ್ದು ಡೆತ್ ಆಗಿದ್ದಾನೆ.